ಸಾಂಪ್ರದಾಯಿಕವಾಗಿ ಕೊಂಚಪಲ್ಲಿ ಸೀರೆ, ಇಕ್ಕಟ್ಟು ಸೀರೆ ಹಾಗೂ ಲಂಗಾದಾವಣ ಕೈಮಗ್ಗದಲ್ಲಿ ನೀಡಿ ವಿಶಿಷ್ಟ ಮಾದರಿ ಬಾಂಧವಿ ಶೈಲಿ ಎಂದು ಪ್ರಸಿದ್ಧವಾಗಿದೆ. ಹೈದರಾಬಾದಿನ ನರ್ತನರ ಇಲ್ಲಿನ ವಿಶೇಷತೆ. ತೆಲುಗು ಇಲ್ಲಿನ ಆಡುಭಾಷೆ. ಸಂಪ್ರದಾಯದ ಮತ್ತು ಸಂಸ್ಕೃತಿಯ ಹೆಸರಾಗಿರುವ ತೆಲಂಗಾಣದ ಬೇಡಿಕೆಯನ್ನು ನಮ್ಮ ಊರಿನ ಮುದುಕಿಯರು ತೇಜಸ್ವಿನಿ ಹಾಗೂ ಅಮೃತ ಗುಜರಾತಿ ಹೆಸರೇ ಸೂಚಿಸುವಂತೆ ಆಡುಭಾಷೆಯನ್ನು ಹೊಂದಿರುವ ರಾಜ್ಯ ಗುಜರಾತ್. ಇಲ್ಲಿನ ಸಾಂಪ್ರದಾಯಿಕ ಉಡುಗೆ ಗಾಗ್ರಾ ಚೋಲಿ ಅಥವಾ ಚುನಿಯಾ ಚೋಲಿ. ಎಂಬ್ರಾಯ್ಡರಿಯಲ್ಲಿ ಹರಳುಗಳನ್ನು ಸೇರಿಸಿ ವಿನ್ಯಾಸಭರಿತವಾಗಿ ಕೈಯಲ್ಲಿ ಹೊಲಿದು ತಯಾರಿಸುವುದು ಇಲ್ಲಿನ ವಿಶಿಷ್ಟತೆ. ಕಂಡೂರು ಎನ್ನುವಂತಹ ಸಿಲ್ವರ್ ಸ್ಟೋನ್ ಹಾಗೂ ರುಬಿಯಿಂದ ತಯಾರಿಸಿದ ವಿಶಿಷ್ಟ ಆಭರಣವನ್ನು ಧರಿಸುವುದು ಇಲ್ಲಿನ ವೈಭವೀಕತೆಗೆ ಸಾಕ್ಷಿ. ಗರ್ಭಾದ ರಾಜ್ಯ ಎಂದೇ ಪ್ರಸಿದ್ಧವಾಗಿರುವ ಗುಜರಾತಿ ಸ್ತ್ರೀಯರಾಗಿ ಶ್ರೀಮತಿ ರಂಜನಾ ಎಸ್ ಹಾಗೂ ಸ್ಮಿತಾ. ಕೂರ್ಗಿನಲ್ಲಿಯೇ ಅನಾದಿ ಕಾಲದಿಂದಲೂ ವಾಸಿಸುತ್ತಾ ಬಂದಿರುವ ಜನಾಂಗದವರನ್ನು ಕೊಡವರು ಅಂತ ಕರೆಯುವುದು ವಾಡಿಕೆ. ನಮ್ಮೆಲ್ಲರ ದಾಹ ತೀರಿಸುವ ತಾಯಿ ಕಾವೇರಿ ಮಾತೆ ಹುಟ್ಟಿದ ನಾಡು ಕೊಡಗು. ಕೊಡಗಿನವರು ರೇಷ್ಮೆ ಸೀರೆಯನ್ನು ಉಡುವಾಗ ನೆರಿಗೆಗಳನ್ನು ಬೆಣ್ಣೆಯಿಂದ ಸಿಕ್ಕಿಸಿ ಉಡುವುದು ಇಲ್ಲಿನ ವಿಶೇಷತೆ. ತಲೆಗೆ ಕೆಂಪು ದುಪ್ಪಟ್ಟ ಹೊತ್ತು ಕೂರ್ಗಿನ ಕಡ ಕುಚಿಬಂಗಲೆ ಬಳೆಗಳು ಪೆಂಬಾಲು ಸರವನ್ನು ಧರಿಸಿ ಕೊಡಗಿನ ಕೋರಿಯರಾಗಿ ಶ್ರೀಮತಿ ಮಂಜುಳಾ ಹಾಗೂ ಕುಮಾರಿ ವಾಣಿ. ಮರಾಠರ ನಾಡು ಮಹಾರಾಷ್ಟ್ರ. ನುವ್ವಾರಿ ಹೂವು ಅಂದರೆ ನುವ್ವಾರಿ ನವ 9 ಗಜವುಳ್ಳ ಸೀರೆಯನ್ನು ಕಚ್ಚೆ ಹಾಕಿ ನೆರಿಗೆಗಳಲ್ಲಿ ವಿನ್ಯಾಸಭರಿತವಾಗಿ ಉಡುವುದು ವಿಶಿಷ್ಟತೆ. ಕಾಲಿನಲ್ಲಿ ಕಡ, ಹಣೆಯಲ್ಲಿ ಚಂದ್ರ, ಮೂಗಿನಲ್ಲಿ ಮೂಗುತಿ, ತಲೆಯಲ್ಲಿ ತುರುಬು, ಕೈಯಲ್ಲಿ ರೇಷ್ಮೆ ಶಾಲು ಧರಿಸಿ ಕಂಗೊಳಿಸುವುದು ಮರಾಠ ಸಂಸ್ಕೃತಿ. ಲಾವಣ್ಯ ಸಂಸ್ಕೃತಿಯೊಂದಿಗೆ ಮರಾಠರ ಪೌರ್ವಿಗಳಾಗಿ ಶ್ರೀಮತಿ ಶ್ವೇತಾ ಹಾಗೂ ನಿವೇದಿತಾ. बिजली
ಪಟಿಯಾಲ ಪ್ಯಾಂಟ್ ಸರಿಯ ಸೂಟ್ ಧರಿಸಿ ಉದ್ದ ಜಡೆಗೆ ಬಣ್ಣದ ದಾರಗಳಿಂದ ಅಲಂಕಾರ ಮಾಡಿಕೊಂಡು ಕೈಯಲ್ಲಿ ಸಂದೆ ಹಣೆಗೆ ಟಿಕ್ಕೆ ಸಾಜಿ ಪೌನ್ ಪೊಲ್ಕಾರಿ ಎನ್ನುವಂಥ ವಿಶಿಷ್ಟ ಆಭರಣಗಳನ್ನು ಧರಿಸಿ ತಂಪು ಪಾನೀಯಗಳನ್ನು ವಿಪರೀತವಾಗಿ ಇಷ್ಟಪಡುವವರು ಪಂಜಾಬಿ ಸಿಂಗರು. ಪಂಜಾಬಿ ಮಾತೃಭಾಷೆ. ಬಲ್ಲೆ ಪಂಜಾಬಿ ಗರ್ಲ್ಸ್ ವೈಷ್ಣವಿ ಅನನ್ಯ ಕೆ. ಕರ್ನಾಟಕದ ಒಂದು ಹೆಮ್ಮೆಯ ಭಾಗ ಅಂದ್ರೆ ಉತ್ತರ ಕರ್ನಾಟಕ ರೀ. ಹುಬ್ಳಿ ಧಾರವಾಡ ಯಾರಿಗೆ ಗೊತ್ತಾಗಂಗಿಲ್ರಿ? ಬಸವಣ್ಣ ಪಂಡರಿಬಾಯಿ ಅವ್ರನ್ನ ಪಡೆದ ಪುಣ್ಯ ಭೂಮಿ ಉತ್ತರ ಕರ್ನಾಟಕ. ಪ್ಯೂರ್ ಕಾಟನ್ ಸೀರೆ ಅದರಲ್ಲೂ